ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳನ್ನು ರದ್ದು ಮಾಡಿ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಜನ ವಿರೋಧಿ ಪುನಃಸ್ಥಾಪಿಸಿ ಬಿಬಿ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಿ ಶಾಂತಿ ಕಾಯ್ದೆ ಬೀಜ ಮಸೂದೆಯನ್ನು ರದ್ದುಗೊಳಿಸಿ ಜನ ವಿರೋಧಿ ಮಸೂದೆಗಳನ್ನು ರದ್ದುಗೊಳಿಸಿ ಯುಟಿಯುಸಿ ಪರವಾಗಿ ಜೆ ಹನುಮೇಶ್ ಇಲ್ಲಿ ಇವತ್ತು ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ನಮ್ಮ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿರ್ತಕ್ಕಂಥ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಆಶಾ ಕಾರ್ಯಕರ್ತೆಯರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಎಷ್ಟೆಲ್ಲ ಒಂದು ಪ್ರತಿರೋಧ ಇದ್ದರೂ ಕೂಡ ಕಾರ್ಮಿಕ ಸಂಘಟನೆಗಳು ಈ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬೇಡಿ ಅಂತೇಳಿ 2 ವರ್ಷದಿಂದ ಕೂಡ ನಾವು ಸಾಕಷ್ಟು ಮನವಿ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಿದೆ. ಅದು ಅತ್ಯಂತ ಜನವಿರೋಧಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಅದನ್ನು ಕರ್ನಾಟಕದಲ್ಲಿ ಅದನ್ನು ಜಾರಿಗೊಳಿಸಬಾರ್ದು. ಕೇಂದ್ರ ಸರ್ಕಾರ ಜಾರಿ ಮಾಡಿದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ, ಅದನ್ನು ಅನುಷ್ಠಾನ ಮಾಡದೆ ತಡೆ ಹಿಡಿಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಉದ್ಯೋಗ ಕಲ್ಪಿಸ್ತಾ ಇತ್ತು, ಅದನ್ನು ಇವತ್ತು ರದ್ದು ಮಾಡಿ ಬಿಬಿ ರಾಮ್ಜಿ ಕಾಯ್ದೆ ತಂದಿದ್ದಾರೆ. ಅದನ್ನು ಕೂಡ ನಾವು ಅಪೋಸ್ ಮಾಡ್ತಾ ಇದ್ದೀವಿ, ಅದನ್ನು ರದ್ದು ಮಾಡಬೇಕಂತೇಳಿ. ಹಾಗೆ ಶಾಂತಿ ಕಾಯ್ದೆ, ಬೀಜ ಕಾಯ್ದೆ, ವಿದ್ಯುತ್ ಶಕ್ತಿ ಮಸೂದೆ, ಇವುಗಳೆಲ್ಲ ಏನಿದೆ ಜನವಿರೋಧಿ ಮಸೂದೆ ಕಾಯ್ದೆಗಳನ್ನ ಹಿಂಪಡಿಬೇಕು ಕೇಂದ್ರ ಸರ್ಕಾರ. ಇವತ್ತು ಜನಸಾಮಾನ್ಯರು ಕಾರ್ಮಿಕರ ಪರವಾಗಿ ನಿಲುವು ತಗೊತಾರೆ ಅಂದ್ಕೊಂಡು ಜನಸಾಮಾನ್ಯರು ಅವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾರೆ. ಆದರೆ ಅವ್ರು ನೋಡಿದ್ರೆ ಇಡೀ ದೇಶನೇ ಮಾರ್ಕೊತಿದ್ದಾರೆ. ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರ ನೀತಿಗಳನ್ನ ರೂಪಿಸ್ತಿದ್ದಾರೆ. ಇದನ್ನು ತಡೆಗಟ್ಟಬೇಕು. ಆ ಒಂದು ಉದ್ದೇಶದಿಂದ ಇವತ್ತು ಇಡೀ ದೇಶದಲ್ಲಿ ರೈತರು, ಕಾರ್ಮಿಕರು, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸ್ತಾ ಇರೋದು. ಈ ಮುಷ್ಕರದ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾವು. ಹಾಗೆ ಆಶಾ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಜನವರಿಯಲ್ಲಿ 10,000 ಗ್ಯಾರಂಟಿ, ಪ್ರತಿ ತಿಂಗಳು 10,000 ಗ್ಯಾರಂಟಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು. 1 ವರ್ಷದ ಮೇಲೆ 1 ತಿಂಗಳಾಯಿತು, ಇನ್ನೂ ಕೂಡ ಆದೇಶ ಬಂದಿಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಮಾತು ಉಳಿಸ್ಕೊಬೇಕು. ಈ ಬಜೆಟ್, ಈ ಮಾರ್ಚ್ ಬಜೆಟ್ನಲ್ಲಿ ಅವರ ಇದಕ್ಕೆ ಸಂಬಂಧಪಟ್ಟಾಗ ಆದೇಶ ಹೊರಡಿಸಬೇಕು. ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹನ ಹೆಚ್ಚಳ ಮಾಡಲೇಬೇಕು ಅಂತೇಳಿ ಎಲ್ಲ ಆಶಾ ಕಾರ್ಯಕರ್ತೆಯರ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ. ಲಕ್ಷ್ಮಿ, ನಮ್ಮ ಆಶಾ ಕಾರ್ಯಕರ್ತೆಯ ಸಂಘದಲ್ಲಿ ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ. ನಾವು ಇಲ್ಲಿ ಪ್ರತಿಭಟನೆ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ನಮ್ಮನ್ನು 2 ಅವರ್ ಕೆಲಸ ಅಂತೇಳಿ ತಗೊಂಡು ಇವಾಗ ನೋಡಿದ್ರೆ 24 ಗಂಟೆ ಕೆಲಸ ಮಾಡಿದ್ರು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ನಮಗೆ ಸಂಬಳ ಹೆಚ್ಚಳ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ, ಯಾವುದೂ ಹೆಚ್ಚಳ ಮಾಡ್ತಾ ಇಲ್ಲ. ನಮಗೆ ಇದುವರೆಗೂ ನಮಗೆ ಸುಮಾರು ಅಂದರೆ 3 ತಿಂಗಳದ್ದು ಇನ್ಸೆಂಟಿವ್ಗಳು ಬಾಕಿ ಇದೆ. ಇನ್ಸೆಂಟಿವ್ಗಳು ಅದನ್ನು ಇದುವರೆಗೂ ಕೊಡ್ತಾ ಇಲ್ಲ. ಫಿಕ್ಸ್ಡ್ ಅಮೌಂಟ್ಗಳು ಬಾಕಿ ಇದೆ. ಸರಿಯಾದ ಸಮಯಕ್ಕೆ ನಮ್ಮದು ಯಾವುದೇ ಅಮೌಂಟ್ಗಳು ಪಾವತಿ ಆಗ್ತಾ ಇಲ್ಲ. ಅದರಲ್ಲಿ ನಮಗೆ ಯಾವ ಸಂಬಳ ಬರ್ತಾ ಇದೆ, ಯಾವ್ದು ಬಿಟ್ಟೋಗಿದೆ ಅನ್ನೋದು ಕೂಡ ನಮಗೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಸರ್. ಆ ಥರ ವ್ಯವಸ್ಥೆ ಇದೆ. ಅದನ್ನೆಲ್ಲ ನಾವು ಸುಮಾರು ಬಾರಿ ನಾವು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ, ಎಲ್ಲ ಕಡೆನೂ ಕೇಳ್ಕೊಳ್ತಾ ಇದ್ದೀವಿ. ನಮ್ಗೆ ಯಾವ ತಿಂಗಳದ್ದು ಯಾವ್ದು ಬರ್ತಾ ಇದೆ, ಯಾವುದಿಲ್ಲ ಅಂತ ನಮಗೆ ತಿಳಿಸಿ, ನಮಗೆ ತಿಂಗಳ ಏನದು ಪೀಸ್ ಆಗಿ ಬರ್ತಾ ಇರೋವಂಥ ಅಮೌಂಟ್ಗಳು ಏನು, ಅದನ್ನೆಲ್ಲ ಒಟ್ಟಿಗೆ ನಮಗೆ 10-12 ಸಾವಿರ ಆಗಿ ನಮಗೆ ಒಟ್ಟಿಗೆ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ನಮ್ಗೆ ಜೂನಲ್ಲಿ ಜಾರಿ ಆಗಿದೆ ಸರ್ ನಮ್ಗೆ ಅಮೌಂಟು. ಇದುವರೆಗೂ ಇಷ್ಟು ದಿವಸ ಆಯಿತು, ಇದುವರೆಗೂ ನಮಗೆ ಅದು ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಗೆ ಇದುವರೆಗೂ ಬಂದಿಲ್ಲ. ಕೆಲವೊಂದು ಎಲ್ಲ ಇನ್ಸೆಂಟಿವ್ಸ್ ಯಾವ್ದು ಬರ್ತಾ ಇದೆ, ಯಾವುದಿಲ್ಲ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ಸರ್. ಅದ್ರ ಭಾಗವಾಗಿ ಇವತ್ತೆಲ್ಲ ಆಶಾ ಕಾರ್ಯಕರ್ತರು ಈ DC ಕಚೇರಿ ಮುಂದ್ಗಡೆ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಮುಖ್ಯ ಏನು ಹಕ್ಕೊತ್ತಾಯಗಳಿದೆ ಅದನ್ನು ಮಾತ್ರ ಓದ್ತೇನೆ ನಿಮ್ಮ ಮುಂದೆ. ಕೇಂದ್ರ ಸರ್ಕಾರದ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುವ ಕೋಟ್ಯಂತರ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ನೀಡಬೇಕು. ಅಲ್ಲಿಯವರೆಗೆ ILO ಶಿಫಾರಸಿನಂತೆ ಕಾರ್ಮಿಕರು ಎಂದು ಪರಿಗಣಿಸಿ ಕನಿಷ್ಠ ವೇತನ, PF, ESI, ನಿವೃತ್ತಿ ಪರಿಹಾರಗಳನ್ನು ಒದಗಿಸಬೇಕು. ಇದು ಮೊದಲನೆಯ ಬೇಡಿಕೆ. 2ನೇ ಬೇಡಿಕೆ, ಈ 2025ರ ಪಾರ್ಲಿಮೆಂಟ್ ಅಧಿವೇಶನದ ಸಮಯದಲ್ಲಿ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ಆಶಾ ಕಾರ್ಯಕರ್ತೆಯರಿಗೆ ಘೋಷಿಸಿದ ಪ್ರೋತ್ಸಾಹಧನ ಹೆಚ್ಚಳ ಕೂಡಲೇ ನೀಡಬೇಕು. 3ನೇ ಬೇಡಿಕೆ, 4 ಕರಾಳ ಲೇಬರ್ ಕೋಡ್ಗಳು, ಬಿಬಿ ರಾಮ್ಜಿ ಕಾಯ್ದೆ, ವಿದ್ಯುತ್ ಶಕ್ತಿ ತಿದ್ದುಪಡಿ ಮಸೂದೆ, ಶಾಂತಿ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು ಅನ್ನೋದು. ಹಾಗೆ ಇದರ ಇನ್ನೊಂದು ಕಾಪಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಜನವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 10,000 ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. 1 ವರ್ಷದ ಮೇಲೆ 1 ತಿಂಗಳಾಯ್ತು. ಅದನ್ನ ಪಕ್ಕ ಜಾರಿ ಮಾಡಬೇಕು ಈ ಬಾರಿ. ಹಾಗೆ ಈ ಬರೋ ಮಾರ್ಚ್ ಬಜೆಟ್ನಲ್ಲಿ
ಪ್ರೋತ್ಸಾಹಧನ ಹೆಚ್ಚಳ ಮಾಡಲೇಬೇಕು ಅನ್ನೋದು ಮುಖ್ಯ ಬೇಡಿಕೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬಾರ್ದು. ಈಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ, ಅದನ್ನು ಬಳಸ್ಕೊಂಡು ಅವರು ಲೇಬರ್ ಕೋಡ್ಗಳನ್ನ ಇಲ್ಲಿ ಅನುಷ್ಠಾನ ಮಾಡಬಾರ್ದು. ಮತ್ತು ಕನಿಷ್ಠ ವೇತನ ಪರಿಷ್ಕರಣೆ ಬಗ್ಗೆ ಈಗಾಗಲೇ ಮೀಟಿಂಗ್ ಆಗಿದೆ, ಅದನ್ನ ಗೊತ್ತು ಮಾಡಿದ್ದಾರೆ, ಆದರೆ ಅದನ್ನ ಜಾರಿ ಮಾಡ್ತಾ ಇಲ್ಲ. ಅದನ್ನ ಜಾರಿ ಮಾಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಲವು ಬೇಡಿಕೆಗಳೊಳಗೊಂಡಂತಹ ಮನವಿ ಪತ್ರವನ್ನು ಇವತ್ತು ನಮಗೆ ಸಲ್ಲಿಸ್ತಾ ಇದ್ದೀರಾ. ತಾವು ಸಲ್ಲಿಸಿರುವ ಇಂಥ ಮನವಿ ಪತ್ರಗಳನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಚೇರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಮ್ಮ ಮನವಿ ಪತ್ರವನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ನಾನು ಹೇಳ್ತೇನೆ. ಧನ್ಯವಾದ.